ಕೊನೆಗೂ ಸಂಪುಟ ವಿಸ್ತರಣೆ ಒಂದು ಹಂತ ತಲುಪಿದೆ. ಗುರುವಾರವೇ ಮುಹೂರ್ತ ಫಿಕ್ಸ್ ಆಗಲಿದೆ ಎನ್ನುವಂಥ ಸುದ್ದಿ ಇದೆ. ರಾಜ್ಯ ರಾಜಕೀಯದಲ್ಲಿ ಇಷ್ಟು ದಿನ ನಡೀತಾ ಇದ್ದಂತಹ ಹಗ್ಗಜಗ್ಗಾಟಕ್ಕೆ ದೆಹಲಿ ಲಾಬಿ ಅಂತಿಮ ಘಟ್ಟ ತಲುಪಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಅಂತಿಮ ಪಟ್ಟಿಗೆ ಅಧಿಕೃತವಾಗಿ ಮುದ್ರೆ ಬೀಳೋದೊಂದೇ ಬಾಕಿ. ದೆಹಲಿಯಲ್ಲಿ 8 ಗಂಟೆಗೆ ಸಿಎಂ ಡಿಕೆಶಿ ಸಂಪುಟ ವಿಸ್ತರಣೆಗೆ 8 PM ಕ್ಲೈಮ್ಯಾಕ್ಸ್ ಫಿಕ್ಸ್ ಆಗಿದೆ. ರಾಜ್ಯ ಸಂಪುಟ ವಿಸ್ತರಣೆ ಪ್ರಕ್ರಿಯೆಗೆ ಮೋಕ್ಷ ಕಾಲ ಹತ್ತಿರವಾಗ್ತಿದೆ. ಕೆಲ ದಿನಗಳಿಂದ ತೆರೆಮರೆಯಲ್ಲಿ ನಡೀತಾ ಇದ್ದ ಜಿದ್ದಾಜಿದ್ದಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಗುರುವಾರದ ಮುಹೂರ್ತ ಹತ್ತಿರವಾಗ್ತಾ ಇದ್ದು ಹೈಕಮಾಂಡ್ ಫೈನಲ್ ಟಚ್ ನೀಡುತ್ತಿದೆ. ಹೈ ವೋಲ್ಟೇಜ್ ಮೀಟಿಂಗ್ಗಳ ಸಸ್ಪೆನ್ಸ್ನಿಂದ ಯಾರಿಗೆ ರಾಜಯೋಗ, ಯಾರಿಗೆ ಶಾಕ್ ಅಂತ ಕೌಂಟ್ ಡೌನ್ ಶುರುವಾಗಿದೆ. ಯಾರಿಗೆಲ್ಲ ಸಚಿವ ಸ್ಥಾನ ಫಿಕ್ಸ್, ಯಾರಿಗೆ ಹೈಕಮಾಂಡ್ ಕೊಕ್. ಡೆಲ್ಲಿಯಲ್ಲಿ ಸಿಎಂ ಡಿಕೆಶಿಯ ಸಂಪುಟಕ್ಕೆ 8 PM ಕ್ಲೈಮ್ಯಾಕ್ಸ್ ಫಿಕ್ಸ್. ಅಂದಹಾಗೆ ಇದು ಸೀಟು ತುಂಬಿಸುವ ಆಟ ಅಲ್ಲ. ಹೈಕಮಾಂಡ್ಗೆ ರಾಜ್ಯದಲ್ಲಿ 2028ರ ಗೋಲ್ ಹೊಡೆಯುವ ತಂತ್ರಗಾರಿಕೆ ಹೊಂದಿದೆ. ಹೀಗಾಗಿ ದಿನಗಳು ಉರುಳಿದ್ರೂ ಸಚಿವ ಪಟ್ಟಿ ಅಂತಿಮಕ್ಕೆ ಅಂಕಿತ ಬೀಳ್ತಿಲ್ಲ. ಜಾತಿ ಲೆಕ್ಕಾಚಾರ, ಪ್ರಾದೇಶಿಕ ಸಮೀಕರಣದ ಜೊತೆಗೆ ಮುಂಬರುವ ಚುನಾವಣೆ ಟಾರ್ಗೆಟ್ ಮಾಡಿ ಡೆಡ್ಲಿ ಕಾಂಬಿನೇಷನ್ನ ಪ್ಲಾನ್ ಸಿದ್ಧಪಡಿಸುತ್ತಿದೆ. ಯುವ ಮುಖಗಳಿಗೆ ಮಣೆ ಹಾಕುವ ಲೆಕ್ಕಾಚಾರ ಹಾಕಿರುವ ರಾಹುಲ್ ಗಾಂಧಿ ಅಳೆದು ತೂಗಿ ಸೀಟ್ಗಳನ್ನು ಫಿಟ್ ಮಾಡ್ತಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ದೆಹಲಿಯಲ್ಲಿ ಚರ್ಚೆಗಳು ಮುಗಿತಿಲ್ಲ. 3 ಲಿಸ್ಟ್ಗಳನ್ನು ಪಡೆದುಕೊಂಡಿರುವ ಹೈಕಮಾಂಡ್ ಪಟ್ಟಿಯನ್ನ ಅವಲೋಕಿಸಿ ಅಂತಿಮಗೊಳಿಸುತ್ತಿದೆ. ನಿನ್ನೆಯಿಂದಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ನಾಯಕರು ನಿನ್ನೆ ಸಂಸತ್ನಲ್ಲಿ ಹೈಕಮಾಂಡ್ ಬ್ಯುಸಿ ಕಾರಣ ಮಾತುಕತೆ ಇಂದಿಗೆ ಪೋಸ್ಟ್ಪೋನ್ ಆಗಿದೆ. ರಾತ್ರಿ 8 ಗಂಟೆಗೆ ರಾಹುಲ್ ಗಾಂಧಿ ಜೊತೆಗೆ ಸಭೆ ನಿಗದಿಯಾಗಿದೆ. ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಇರಲಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಜೊತೆ ಮಾತುಕತೆ ನಡೆಯಲಿದೆ. ಈ ಮಾತುಕತೆಯ ಬಳಿಕ ನೂತನ ಸಚಿವರ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆಯಿದೆ. ಡಿಕೆಶಿ ಸಂಪುಟಕ್ಕೆ ಯಾರ್ಯಾರು ಸೇರಲಿದ್ದಾರೆ ಎಂಬ ಕುತೂಹಲಕ್ಕೆ ನಾಳೆಯೊಳಗೆ ತೆರೆ ಬೀಳುವ ಸಾಧ್ಯತೆ ಹೆಚ್ಚಾಗಿದೆ. ಹೈಕಮಾಂಡ್, ಸಿದ್ದರಾಮಯ್ಯ, ಡಿಕೆಶಿ ಕೋಟಾದಲ್ಲಿ ಯಾರಿಗೆ ಅವಕಾಶ ಸಿಗಲಿದೆ ಎಂಬ ಕುತೂಹಲ ರಾಜ್ಯ ರಾಜಕಾರಣದಲ್ಲಿ ತೇಲಾಡುತ್ತಿದೆ. ಈ ಮಧ್ಯೆ ಮಧ್ಯಾಹ್ನ 12 ಗಂಟೆಗೆ ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಮೈಸೂರಿಗೆ ಆಗಮಿಸಿದ್ದ ಸಿದ್ದರಾಮಯ್ಯ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 3 ಗಂಟೆಗೆ ಡೆಲ್ಲಿ ರಿಟರ್ನ್ ಆಗಿದ್ದಾರೆ. ಪುತ್ರ ರಾಕೇಶ್ ನಿಧನರಾಗಿ 10 ವರ್ಷ ತುಂಬಿರುವ ಹಿನ್ನೆಲೆ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಸಿದ್ದು ಭಾಗಿಯಾಗಿದ್ರು. ಇವತ್ತು ರಾತ್ರಿಯೊಳಗಡೆ ಪಟ್ಟಿ ಅಂತಿಮ ಆಗುವ ಸಾಧ್ಯತೆಯಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದು ಆಕಾಂಕ್ಷಿಗಳ ಎದೆಬಡಿತ ಹೆಚ್ಚಾಗಿದೆ. ಇವತ್ತು 8 ಗಂಟೆಗಿದೆ ಮೀಟಿಂಗು, ಅಲ್ಲಿ ನೋಡಿ ಚರ್ಚೆ ಮಾಡ್ತೀವಿ. ಸಾಧ್ಯತೆ ಇದೆ. ಎರಡನೇ ಹಂತದಲ್ಲಿ ಸಚಿವ ಸ್ಥಾನ ಸಿಗುವ ವಿಶ್ವಾಸವಿದೆ. ಪಕ್ಷದ ಕೆಲಸ ಮಾಡಿ ಅಂದ್ರೆ ಮಾಡ್ತೀನಿ ಎಂದ ಜಮೀರ್. ಮಾಜಿ ಸಚಿವ ಜಮೀರ್ ಪರಿಸ್ಥಿತಿ ಇಕ್ಕಟ್ಟಿನಲ್ಲಿ ಸಿಲುಕಿದೆ. ಮೊದಲ ಹಂತದಲ್ಲಿ ಸಚಿವ ಸ್ಥಾನ ಸಿಗುವ ವಿಶ್ವಾಸ ಇತ್ತು, ಆದರೆ ಸಿಗಲಿಲ್ಲ. ಎರಡನೇ ಹಂತದಲ್ಲಿ ಸಿಗುವ ವಿಶ್ವಾಸ ಇದೆ ಎಂದಿದ್ದಾರೆ. ಪಕ್ಷದ ಕೆಲಸ ಮಾಡು ಅಂದ್ರೂ ಮಾಡ್ತೀನಿ ಅಂತ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಒಂದು ಸನ್ನಿವೇಶ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ, ಪಾರ್ಟಿ ಅನ್ನುವಂಥ ತೀರ್ಮಾನ ಮಾಡಿದ್ರೆ, ನಾನು ಹೇಳಿಲ್ವ 2 ವರ್ಷ 3 ವರ್ಷ ನಾನು ಮಂತ್ರಿಯಾಗಿ ಜವಾಬ್ದಾರಿ ಕೊಟ್ಟಿದ್ರು, ಮಂತ್ರಿಯಾಗಿ ಜವಾಬ್ದಾರಿ ನಿಭಾಯಿಸಿದ್ದೀನಿ. ಇಲ್ಲಪ್ಪ ನೀನೀಗ 3 ವರ್ಷ ಮಂತ್ರಿಯಾಗಿ ಕೊಟ್ಟಿದ್ದೀನಿ ನಿನಗೆ, ನೀನೀಗ ಪಕ್ಷದ ಕೆಲಸ ಮಾಡು, 2028 ಚುನಾವಣೆ ಬರ್ತಾ ಇದೆ ಅಂದರೆ ಅದಕ್ಕೂ ನಾನು ಬದ್ಧ. ಆಯ್ತಾ ಬಿಜೆಪಿ ಮಾತ್ರ ಸಂಪುಟ ವಿಸ್ತರಣೆ ಸರ್ಕಸ್ಗೆ ವ್ಯಂಗ್ಯವಾಡಿ ಚಾಟಿ ಬೀಸಿದೆ. ಸಿಎಂ ಆದ ಮೇಲೆ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ದೆಹಲಿ ಯಾತ್ರೆ ಮಾಡಿದ ಡಿಕೆಶಿ ಈ ಮೂಲಕ ಗಿನ್ನಿಸ್ ದಾಖಲೆ ನಿರ್ಮಿಸಿದ್ದಾರೆ ಅಂತ ಛೇಡಿಸಿದೆ. ಒಟ್ಟಾರೆ ಒಂದು ಕಡೆ ಸಚಿವ ಸ್ಥಾನ ಸಿಗುವ ಸಂಭ್ರಮದಲ್ಲಿ ಆಕಾಂಕ್ಷಿಗಳಿದ್ರೆ, ಮತ್ತೊಂದು ಕಡೆ ಅವಕಾಶ ಸಿಗದವರ ಆಕ್ರೋಶ ತಣಿಸೋದು ಹೇಗೆ ಅನ್ನೋದು ಹೈಕಮಾಂಡ್ ತಲೆಬಿಸಿ ಮಾಡಿಕೊಂಡಿದೆ. ಎನಿವೆ, ಇವತ್ತು ರಾತ್ರಿಯೇ ಪಟ್ಟಿ ಫೈನಲ್ ಆಗೋದು ಫಿಕ್ಸ್ ಆಗಿದ್ದು, ಯಾರಿಗೆ ಅದೃಷ್ಟ ಕುಲಾಯಿಸಲಿದೆ ಅನ್ನೋದು ಕಾದು ನೋಡಬೇಕಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.